ಆ ಹುಚ್ಚ ಯಾರು ಯಾರು ಅಂತ ಜನ ಕೇಳ್ತಾ ಇದ್ರಲ್ಲ, ಆ ಪುಣ್ಯಾತ್ಮ ಕೊಟ್ಟಿದ್ದ ಭಿಕ್ಷೆ ಏನಪ್ಪ? ಈ ಬಂಗ್ಲೆ, ಆಸ್ತಿ ಪಾಸ್ತಿ ಎಲ್ಲ. ಆ ಪುಣ್ಯಾತ್ಮ ಹೀಗೆಲ್ಲಿದ್ದಾರಮ್ಮ? ಅರಸನಾಗಿ ಬಾಳಬೇಕಾದವರು ಸಾಮಾನ್ಯ ಮನುಷ್ಯನಾಗಿ ದೇವಸ್ಥಾನದ ಅರಳಿಕಟ್ಟೆ ಮೇಲೆ ಜೀವ ಸವಿಸ್ತಿದ್ದಾರೆ. ನಾನು ಹೋಗಿ ಕರ್ಕೊಂಡ್ಬರ್ತೀನಮ್ಮ. ಯಾರೇ ಕೂಗಿದ್ರು, ಎಷ್ಟೇ ಬೇಡ್ಕೊಂಡ್ರು ಅವರು ಬರಲ್ಲಪ್ಪ. ನಾನು ಕರ್ಕೊಂಡ್ಬರ್ತೀನಿ. ಅಂದ್ಕೊಂಡೆ, ನಾನು ಆವತ್ತೇ ಅಂದ್ಕೊಂಡೆ ಮುತ್ತು ರಾಜ ರವಿವರ್ಮನ್ ಮಗನೇ ಇರಬೇಕು ಅಂತ ಸಂದೇಹ ಬಂತು. ಮಗು ಸತ್ತೋಯ್ತು ಅಂತ ಸುಳ್ಳು ಹೇಳಿ ನನ್ನ ತಂಗಿ ನನಗೆ ಮೋಸ ಮಾಡ್ಬಿಟ್ಲು. ಮೊದಲು ಆ ಹಳೆ ಮೈನ ಹೊಡೆದಾಕ. ಏನ ಸಾವುಕಾರನ್ನ? ಯಾವನೋ ಸಾವುಕಾರ? ಸುಪ್ರೀಂ ಕೋರ್ಟ್ ಜಡ್ಜ್ಗಿಂತ ಸುಪ್ರೀಂ ಜಡ್ಜ್ ಈ ಬೆಂಕಿಯಪ್ಪ. ಇವರೆಲ್ಲ ಸೇರಿ ನನಗೆ ಮೋಸ ಮಾಡ್ಬಿಟ್ರು ಅಂತ ಮುತ್ತು ಒಂದೇ ಒಂದು ಹೇಳಿಕೆ ಕೊಟ್ರೆ ಇಡೀ ಸೊತ್ತೆಲ್ಲ ಮುತ್ತು ಪಾಲಾಗುತ್ತೆ. ಹಂಗಾಗೋಕು ಮುಂಚೆ ರಾಜನ ಮುಗಿಸು. ಆ ಆಪಾದನೆನ ಮುತ್ತು ಮೇಲೆ ತಾಕೋ. ಊರವ್ರ ಮುಂದೆ ಮುತ್ತು ರಾಜನ್ನ ಕೊಂದು ಬಿಟ್ಟ ಅಂತ ಸುದ್ದಿ ಹಬ್ಸು. ಅವರಲ್ಲೇ ನಮ್ಮವ್ರನ್ನ ಬಿಟ್ಟು ಮುತ್ತುನ ಮುಗಿಸ್ಬಿಡು. ಆಮೇಲೆ ರಾಜ ಮುತ್ತು ಇಲ್ಲ ಸೊತ್ತು ನನ್ನ ತಂಗಿ ಪಾಲಾಗುತ್ತೆ. ಸಮಯ ನೋಡ್ಕೊಂಡು ಅವಳನ್ನು ಶಿವನ ಪಾದ ಸೇರಿಸ್ಬಿಟ್ರೆ ಇಡೀ ಆಸ್ತಿಗೆ ನಾನೇ ರಾಜ, ನೀನೇ ದಳಪತಿ. ಇವನ್ನ ತಗೊಂಡೋಗಿ ಊರಾಚೆರ ಒಳಗೆ ಬಿಸಾಕು. ಮೂಳೆ ಪೀಸು ಸಿಗಬಾರ್ದು. ನಿಂತ್ಕೋ. ಕತ್ತಲಿರೋ ಚೈನು, ಕಾಲಲ್ಲಿರೋ ಚಪ್ಪಲಿ ಬಿಚ್ಕೋ. ಸತ್ತವನು ಸಾವುಕಾರ ಅಂತ ಊರವ್ರು ಗೊತ್ತಾಗಬೇಕಲ್ಲ. ಅಯ್ಯಯ್ಯೋ ಕೇಳ್ರಪ್ಪ, ನಮ್ ಸಹೋದರನ್ನ ಮುತ್ತು ಸಾಯಿಸ್ಬಿಟ್ಟ. ಕೇಳ್ರಪ್ಪ, ಎಲ್ಲ ಕೇಳಿ. ಆ ಮುತ್ತು ನಮ್ ಸಾವುಕಾರನ್ನ ಸಾಯಿಸ್ಬಿಟ್ಟ. ಮುತ್ತು ಸಾವುಕಾರನ್ನ ಸಾಯಿಸ್ಬಿಟ್ಟ. ಅನ್ಯಾಯವಾಗಿ ನಮ್ ಸಾವುಕಾರನ್ನ ಮುತ್ತು ಸಾಯಿಸ್ಬಿಟ್ಟ. ನಮ್ ಸಾವುಕಾರ ಎಲ್ಲಿ? ನೀನೇ ಅವ್ರನ್ನ ಕೊಂದ್ಬಿಟ್ಟಿಲ್ಲೋ. ನನ್ ಸಾವುಕಾರನ ಏನ್ ಮಾಡ್ದೆ ಹೇಳು? ನೀನೇ ಅವ್ರನ್ನ ಕೊಂದಿದ್ದು. ನಮ್ ಸಾವುಕಾರ್ಗೆ ಏನ್ ಮಾಡ್ದೆ ಹೇಳು? ನೀನೇ ಅವ್ರನ್ನ ಕೊಂದ್ಬಿಟ್ಟಿಲ್ಲೋ. ಏನ್ ಕೃಷ್ಣ? ಸಾವುಕಾರನ ಮುತ್ತು ಸಾಯಿಸ್ಬಿಟ್ಟಂತೆ. ಅವರೆಲ್ಲ ಹೇಳು, ಅವ್ರೇನ್ ಮಾಡ್ದೆ ಹೇಳು? ನಮ್ ಸಾವುಕಾರ್ಗೆ ಏನ್ ಮಾಡ್ದೆ ಹೇಳು? ಮನೆಗ್ ಬರ್ಬೇಡ ಅಂತ ಹೇಳಿದ್ ಒಂದೇ ಒಂದ್ ಕಾರಣಕ್ಕೆ ನಮ್ ಸಾವುಕಾರನೇ ಒಡೆದು ಸಾಯಿಸಿ ಬೋಳೆಗೆ ಹಾಕ್ಬಿಟ್ಟಿಯಲ್ಲೋ.
ಎಲ್ಲ ನಿಜ ಹೇಳ್ಬಿಡ್ತೀನಿ ಮುತ್ತು, ಎಲ್ಲ ನಿಜ ಹೇಳ್ತೀನಿ. ನಾನೇ ಸಾವುಕಾರನ್ನ ಹೊಡೆದು ಸಾಯಿಸಿದ್ದು. ಇದನ್ನೆಲ್ಲ ಆ ಬೆಂಕಿಯಪ್ಪನೇ ಮಾಡಿಸಿದ್ದು. ಅಯ್ಯೋ ಪಾಪಿ, ಬೇಡ ಮುತ್ತು. ನನ್ ಮಗನ ಸಾಯಿಸ್ಬಿಟ್ಟಿಯಲ್ಲೋ. ಲೇ ಯಾಕೋ ಎದ್ರಕೊಂಡ್ ಸಾಯ್ತೀಯಾ? ಆಹಾ ಮುತ್ತು, ನೀನು ಸಾವುಕಾರನ ಸಾಯಿಸ್ಬಿಟ್ಟು ಅವನಿಗೆ ರಕ್ತ ಬರಂಗ್ ಕೊಡಿದ್ರೆ ಏನಪ್ಪ ಅವನು ಇನ್ನೊಬ್ಬರ ಹೆಸರು ಹೇಳಿದ್ರೆ ಏನ್ ತಾನೇ ಮಾಡ್ತಾನೆ ಪಾಪ. ಇದು ನಿಜ ಕಣ್ರಪ್ಪ, ಇದು ನಿಜ. ಏನ ಅವನ್ ನೋಡ್ತಾ ಇದ್ದೀರಾ? ಹೊರಗೆ ಸಾಯಿಸ್ರ ಅವನ್ನ. ಅಂದ್ರೆ ನೀವು ನನ್ನ ಮಗಳ ಮದುವೆ ಆಗಲ್ಲ ಅಂತೇಳಿ ಆ ಆತರದಲ್ಲಿ ನಾನು ನಿಮಗೆ ದ್ರೋಹ ಮಾಡ್ಬಿಟ್ಟೆ. ನನ್ ಕ್ಷಮಿಸ್ಬಿಡಿ. ನೀವು ಮಾತ್ರ ಅಲ್ಲ, ನಾವೆಲ್ಲರೂ ಸೇರಿ ಮುತ್ತುಗ್ ದ್ರೋಹ ಮಾಡಿದ್ದೀವಿ. ಅವನೇ ನಮ್ಮನ್ನೆಲ್ಲ ಕ್ಷಮಿಸ್ಬೇಕು. ಸಾವುಕಾರ, ನಿಮ್ಗೇನಾಗಿಲ್ವಲ್ಲ? ಚೆನ್ನಾಗಿದ್ದೀರಾ? ಮುತ್ತು, ನಾನು ಮಾಡಬಾರ್ದು ಅವಮಾನ ಎಲ್ಲ ಮಾಡಿಬಿಟ್ಟೆ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಏನ್ ಸಾವುಕಾರ, ದೊಡ್ಡ ದೊಡ್ಡ ಮಾತುಗಳನ್ನ ಹೇಳ್ತಿದ್ದೀರಾ? ಮುತ್ತೇಶ್ವರ ನಿಮ್ಗೆ ಗೊತ್ತದು ನನಗೆ ಗೊತ್ತಿರಲಿಲ್ಲ. ನಾನೇ ಹೇಳ್ಬೇಕು ಅಂತಿದ್ದೆ ಅಷ್ಟರಲ್ಲಿ. ಅಮ್ಮ ಬನ್ನಿ. ಆಶೀರ್ವಾದ ಮಾಡಿ. ಮುತ್ತು, ನೀನ್ ಆಶೀರ್ವಾದ ತಗೋಬೇಕಾಗಿರೋದು ನಮ್ಮ ಹತ್ರ ಅಲ್ಲ. ಏನ್ ಸಾವುಕಾರ್ರೆ, ಈ ಅನಾಥನ ನೀವು ಆಶೀರ್ವಾದ ಮಾಡದೆ ಬೇರೆ ಯಾರು ಮಾಡ್ತಾರೆ? ನಿಮ್ ತಂದೆ ಮಾಡ್ತಾರೆ. ತಂದೆನಾ? ನನ್ ತಂದೆನಾ? ಹೌದು ಮುತ್ತು, ನಿಮ್ ತಂದೆನೇ ನಾನು ಕಾಪಾಡಿದ್ದು. ಅಮ್ಮ ಎಲ್ಲಮ್ಮ? ಅಪ್ಪ ಕಾಣಿಸ್ತಾನೆ ಇಲ್ವಲ್ಲಮ್ಮ? ಕಣ್ಣೆದುರಿಗೆ ಇದ್ರು ನಾನ್ ಮಾತ್ರ ಅವ್ರನ್ನ
ಅಪ್ಪ ಅಂತ ಕರೆಯಕ್ಕೆ ಆಗಿಲ್ವಲ್ಲಮ್ಮ? ನೀನೇನು ಯೋಚನೆ ಮಾಡಬೇಡ ಮುತ್ತು. ಅವ್ರು ಎಲ್ಲೇ ಇದ್ರು ಹೇಗೆ ಇದ್ರು ನಿನ್ ಮೇಲೆ ಅವರ ಆಶೀರ್ವಾದ ಯಾವಾಗ್ಲೂ ಇದ್ದೇ ಇರುತ್ತೆ. ಹೇಗಿದ್ದೀನಮ್ಮ? ನಿನ್ನನ್ನು ಈ ರೀತಿ ನೋಡಕ್ಕೆ ಇಷ್ಟು ವರ್ಷ ಬೇಕಾಯ್ತಲ್ಲಪ್ಪ. ಸಾವುಕಾರ್ರೆ? ಇಲ್ಲ, ಇವತ್ತಿಂದ ನಮ್ಗೆಲ್ಲರಿಗೂ ನೀವೇ ಸಾವುಕಾರರು. ಅನ್ನ ಕೊಡು ಯಜಮಾನ್ರು. ಇಲ್ಲ, ಈ ಮುತ್ತು ಯಾವತ್ತಿದ್ರು ನಿಮ್ಗಳ ಸೇವೆ ಮಾಡೋ ಸೇವಕ. ಯಜಮಾನ್ರಿಗೆ